ಆರೋಗ್ಯಕರ ಹೃದಯಕ್ಕೆ ಯೋಗ ಆಸನಗಳು. ಸೊ ಮೊದಲು ನೋಡ್ರಿ, ಹಾರ್ಟ್ ಅಟ್ಯಾಕ್ ಅನ್ನೋದು ಮೊದ್ಲಿನ ಕಾಲದಾಗ ದೊಡ್ಡ ಕಾಯಿಲೆ ಆಗಿತ್ತು. ಆದ್ರೆ ಈಗ ಕಾಮನ್ ಆಗ್ಬಿಟ್ಟೈತ್ರಿ. ಅದು 30ರಿಂದ 35 ವಯಸ್ಸಿನವ್ರಿಗೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅಂತ ಆಗಕತ್ತೈತಿ. ಕಾರಣ ಸ್ಟ್ರೆಸ್ಸು, ನಮ್ಮ ಕಳಪೆ ಜೀವನ ಶೈಲಿ, ಆಹಾರ ಪದ್ಧತಿ, ಮತ್ತು ನಾವು ಏನು ಮಾಡತ್ತೇವೆ ಅಂದ್ರೆ ಕೇವಲ ಕೂತ್ಕೊಂಡು ಕೆಲಸ ಮಾಡಕತ್ತೇವಿ. ಆಮೇಲೆ ಬಾಡಿ ಆಕ್ಟಿವ್ ಇಲ್ಲದೆ ಇರೋದ್ರಿಂದ ನಮ್ಮ ಹೃದಯ ಏನಾಗೈತಿ, ಸೊ ಅದಕ್ಕೆ ಏನು ಅದ್ರ ಕಾರ್ಯಚಟುವಟಿಕೆ ಐತಿಲ್ಲ ಅದು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಿಂದ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನು ನಾವು ದಿನಂಪ್ರತಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಸೊ ನಮ್ಮ ಹೃದಯ ಆರೋಗ್ಯಕರವಾಗಿ ಇರ್ತೈತ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಸೊ ಲೋ ಬಿ ಪಿ, ಹೈ ಬಿ ಪಿ, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ಬೋದು ರೀ. ಆಮೇಲೆ ಚೆಸ್ಟ್ ಪೇನ್ ಇದ್ರೆ ಅದು ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ಹಾರ್ಟಲ್ಲಿ ಬ್ಲಾಕೇಜಸ್ ಇದ್ರೆ ಸೊ ಅದು ಕೂಡ ಓಪನ್ ಆಗ್ತಾವು. ನಿಂತ್ಕೊಂಡು ಮಾಡೋ ಆಸನಗಳನ್ನು ಪ್ರಾಕ್ಟೀಸ್ ಮಾಡೋಣ್ರಿ. ಫಸ್ಟ್ ನಿಂತ್ಕೋತೀರಿ, ಹಸ್ತ ಉತ್ಥಾನಾಸನ. ಸೊ ಇಲ್ಲಿ ಮ್ಯಾಟಿನ ನಡುವು ನಿಂತಿರ್ತೀರಿ. ಆಮೇಲೆ ಎರಡೂ ಕಾಲಿನ ನಡುವೆ ಸ್ವಲ್ಪ ಅಂತರ ಇರಲಿಲ್ಲ. ಸೊ ಎರಡೂ ಕಾಲುಗಳನ್ನ ಜೋಡಿಸ್ಕೊಂಡು ನಿಂತ್ಕೊಳಕ್ಕೆ ಹೋಗ್ಬೇಡ್ರಿ. ಸೀದಾ ನಿಂತ್ಕೋತೀರಿ, ಎದುರಿಗೆ ನೋಡ್ತಾ ಇರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಎರಡೂ ಕೈಗಳನ್ನ ಈ ರೀತಿ ಮುಂಚಾಚ್ರಿ. ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಫಸ್ಟ್ ಎರಡೂ ಕೈಗಳನ್ನು ಮ್ಯಾಲೆ ತಗೋತೀರಿ ಇಲ್ಲಿ. ಆಮೇಲೆ ಕೈಗಳ ಮೇಲೆ ಬಂದಮೇಲೆ ಉಸಿರನ್ನ ಹೊರಗೆ ಹಾಕ್ರಿ. ಆಮೇಲೆ ಸ್ವಲ್ಪ ಆರ್ಚ್ ಹಾಕ್ತೀರಿ ಇಲ್ಲಿ. ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ ಒಂದು 10 ಕೌಂಟ್ ಮಾಡ್ರಿ ಇಲ್ಲಿ, ಅಥವಾ 30 ಸೆಕೆಂಡ್ ಕೂಡ ನೀವು ನಿಂತ್ಕೋಬೋದು ಈ ಆಸನದೊಳಗೆ. ಸಹಜವಾದ ಉಸಿರಾಟ ಇರಲಿ. ಮತ್ತೆ ಉಸಿರು ತಗೋರಿ ಇಲ್ಲಿ. ಉಸಿರು ಬಿಡ್ತಾ ಕೈಗಳನ್ನು ಮುಂದೆ ಚಾಚ್ಕೋತಾ ಬರ್ತೀರಿ. ನಂತರ ಕೈಗಳನ್ನು ಬಿಡಿಸ್ಕೋತೀರಿ. ರಿಲ್ಯಾಕ್ಸ್. ಹಸ್ತ ಉತ್ಥಾನಾಸನ ಈ ರೀತಿ ಮಾಡ್ರಿ. ನೋಡಿಲ್ಲ, ಏನು ತಪ್ಪು ಮಾಡಬೇಡ್ರಿ ಅಂತಂದ್ರೆ, ಏನು ಕೈಗಳನ್ನ ಮ್ಯಾಲೆ ತೊಗೊಂಡಿರ್ತಿಲ್ಲ ಸೊ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಕಾಲನ್ನ ಈ ರೀತಿ ಫೋಲ್ಡ್ ಮಾಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಸೊ ನಾ ಏನು ಮಾಡಿದ್ದೆ ಅಂತ ಸ್ವಲ್ಪ ಫೋಲ್ಡ್ ಮಾಡಿದ್ದೆ ಈ ರೀತಿ. ಫಸ್ಟ್ ಕೈನ ಎರಡು ಮ್ಯಾಲೆ ತೊಗೊಂಡು ಹೋಗ್ರಿ. ನಂತರ ಸ್ವಲ್ಪ ಫೋಲ್ಡ್ ಮಾಡಿರ್ತೀರಿ, ತಲೆ ಹಿಂದೆ ಹಾಕಿರ್ತೀರಿ, ಸ್ವಲ್ಪ ಹಾಕ್ತೀರಿ. ನಾವು ಹಿಂದೆ ಹೋಗ್ಬೇಕಂತೇಳಿ ಸೊ ಹೊಟ್ಟೆ ಭಾಗ ಈ ರೀತಿ ಮುಂದೆ ಮಾಡಿ, ಆಮೇಲೆ ಕಾಲನ್ನ ಈ ರೀತಿ ಫೋಲ್ಡ್ ಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಮೊದಲೇ ಥರ ಏನು ತೋರಿಸಿದ್ನಲ್ಲ ಆ ರೀತಿ ಪ್ರಾಕ್ಟೀಸ್ ಮಾಡ್ರಿ. ಸೊ ನೆಕ್ಸ್ಟ್ ಒನ್, ವೀರಭದ್ರಾಸನ 1, ವಾರಿಯರ್ ಪೋಸ್ 1. ಸೊ ಫಸ್ಟ್ ಎರಡೂ ಕಾಲುಗಳನ್ನು ಅಗಲ್ ಮಾಡ್ಕೋರಿ ಇಲ್ಲಿ. ಸೊ ನಿಮ್ಮ ಬ್ಯಾಲೆನ್ಸ್ ತಕ್ಕಂಗೆ ಕಾಲುಗಳನ್ನು ಅಗಲ್ ಮಾಡ್ಕೋರಿ. ಸೊ ನೆಕ್ಸ್ಟ್ ರೈಟ್ ಫುಟ್, ಬಲಪಾದ ಏನೈತಲ್ಲ 90 ಡಿಗ್ರಿಗೆ ಟರ್ನ್ ಮಾಡ್ಕೋರಿ. ಎಡಪಾದ 45 ಡಿಗ್ರಿ ಒಳಮುಖವಾಗಿ ತಗೋರಿ. ಆಮೇಲೆ ಇಲ್ಲೇನು ಕಾಲು ಐತಲ್ಲ ಸೊ ಬಲಗಾಲಿನ ಹಿಮ್ಮಡಿ ಏನೈತಲ್ಲ ಸೊ ಎಡಗಾಲಿನ ನಡುವೆ ಇರಬೇಕದು. ಎಡಗಾಲಿನ ನಡುವೆ ಲೈನ್ ಒಳಗೆ ಇರಲಿರಿ. ಆಮೇಲೆ ಸೀದಾ ನಿಂತ್ಕೋತಿರಿಲ್ಲೇ. ಸೊ ನೆಕ್ಸ್ಟ್ ಸೊ ಈ ರೀತಿ ಕೈನ ಹಿಡ್ಕೊಂಡು ಈ ರೀತಿ ಟರ್ನ್ ಆಗ್ರಿ ರೈಟ್ ಸೈಡ್. ಏನು ಬಲಪಾದವನ್ನು 90 ಡಿಗ್ರಿ ತೊಗೊಂಡಿರ್ತಿಲ್ಲ ಆ ಸೈಡ್ ಟರ್ನ್ ಆಗ್ರಿ. ಕೈಗಳನ್ನು ಬಿಡಿಸ್ಕೋರಿ ಈ ರೀತಿ. ನೆಕ್ಸ್ಟ್ ಬಲಗಾಲಿನ ನೀನ ಈ ರೀತಿ ಫೋಲ್ಡ್ ಮಾಡ್ಕೋರಿ. ಕಾಲನ್ನು ಈ ರೀತಿ ಫೋಲ್ಡ್. ಆಮೇಲೆ ಜಾಸ್ತಿ ಈ ರೀತಿ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ. ಸೊ ಏನು ನೀ ಐತಲ್ಲ ಸೊ ನೀ ಪಾದನ ಹೊರಗೆ ಬಿಟ್ಟು ಹೊರಗೆ ಹೋಗಬಾರ್ದು. ಸೊ ನೆಕ್ಸ್ಟ್ ಇಲ್ಲೇ ಕೈಗಳನ್ನು ಚಾಚ್ತೀರಿ. ಸೊ ಇಲ್ಲಿ ಕೂಡ ಉಸಿರು ತಗೋತಾ ಮೇಲೆ, ಆಮೇಲೆ ಮೇಲೆ ಕೈ ಬಂದಮೇಲೆ ಉಸಿರನ್ನು ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಆಮೇಲೆ ಈ ಕಾಲನ್ನ ನೀವು ಇನ್ನೂ ಹಿಂದೆ ತಗೋಬೋದ್ರಿ. ನೀವು ಇನ್ನು ಸಾಧ್ಯ ಆಕೈತಪ್ಪ ಅಂತಂದ್ರೆ ಹಿಂದೆ ತಗೋರಿ ಇನ್ನು. ಆಮೇಲೆ ಹಿಂದಿನ ಕಾಲು ಏನೈತಲ್ಲ ಅದು ಸ್ಟ್ರೆಚ್ ಇರಬೇಕು. ಮುಂದಿನ ಕಾಲು ಮಾತ್ರ ಈ ರೀತಿ ಫೋಲ್ಡ್ ಇರಬೇಕು. ಕೈಗಳನ್ನ ಎರಡು ಚಾಚ್ರಿಲ್ ಮುಂದೆ ಉಸಿರು ತಗೋತಾ ಎರಡು ಕೈಗಳನ್ನ ಮೇಲೆ ತಗೋತೀರಿ. ಕೈಗಳ ಮೇಲೆ ಬಂದರೆ ಉಸಿರನ್ನು ಬಿಡ್ರಿಲ್ಲ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಎರಡು ಕೈಗಳನ್ನ ಈ ರೀತಿ ಓಪನ್ ಇಟ್ಕೋಬೋದು, ಅಥವಾ ನಮಸ್ಕಾರ ಸ್ಥಿತಿಯೊಳಗೂ ಇಟ್ಕೋಬೋದು. ಸ್ವಲ್ಪ ಹಿಂದೆ ಆರ್ಚಾಗಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ 30 ಸೆಕೆಂಡ್ ನಿಂತ್ಕೋಬೋದ್ರಿ ನೀವು ಈ ಆಸನದೊಳಗೆ. ಅಥವಾ ಅಷ್ಟಾಗಂಗಿಲ್ಲಪ್ಪ ಅಂತಂದ್ರೆ ಒಂದು 10 ಕೌಂಟು, 15 ಕೌಂಟು, ಅಥವಾ
5 ಕೌಂಟ್ ಕೂಡ ಇಲ್ಲಿ ನೀವು ಮಾಡ್ಬೋದು. ಮತ್ತೆ ಉಸಿರು ತಗೋರಿ ಇಲ್ಲಿ, ಉಸಿರು ಬಿಡ್ತಾ ಈ ರೀತಿ ಕೈ ತಗೊಂಡು ಬರ್ರಿ ಮುಂದೆ. ನೆಕ್ಸ್ಟ್ ಕಾಲನ್ನು ಸೀದಾ ಮಾಡ್ಕೋರಿ, ಕಾಲನ್ನು ಸೀದಾ ಮಾಡಿಕೊಂಡು ಟರ್ನ್ ಆಗ್ರಿ. ನಂತರ ಏನು ಪಾದನ 90 ಡಿಗ್ರಿ ಮಾಡಿರಲ್ಲ, ಸೊ ಅದನ್ನು ಸೀದಾ ತೊಗೊಂಬರ್ತೀರಿ. ಈ ಕಾಲನ್ನು ಸೀದಾ ಮಾಡ್ಕೋರಿ. ನಂತರ ಇನ್ನೊಂದು ಕಡೆ ಕೂಡ ಮಾಡಬೇಕ್ರಿ, ಒಂದು ಕಡೆ ಮಾಡಿಬಿಡಕ್ಕೆ ಹೋಗ್ಬೇರಿ. ಸೊ ಈಗ ಇದು 90 ಡಿಗ್ರಿ, ಇದು 45 ಡಿಗ್ರಿ. ಸೊ ಎರಡೂ ಕಾಲು ಒಂದೇ ಲೈನ್ ಒಳಗಿದಾವೆ ನೋಡ್ಕೋರಿ. ನೆಕ್ಸ್ಟು ಟರ್ನ್ ಆಗ್ತೀರಿ, ಈ ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಸ್ವಲ್ಪ ಕೈ ಮುಂದೆ ತೊಗೋತೀರಿ, ಉಸಿರು ತೊಗೋತೀರಿಲ್ಲೇ, ಉಸಿರು ತಗೋತಾ ಮೇಲೆ ಬರ್ತೀರಿ. ಸೊ ಈ ಕಾಲನ್ನು ಬೇಕಾದ್ರೆ ಇನ್ನೂ ಸ್ವಲ್ಪ ಹಿಂದೆ ತೊಗೋಬೋದ್ರಿ ನೀವು. ಒಂಥರ ಸ್ವಲ್ಪ ಆಡ್ಸಾಗ್ರಿ ಇಲ್ಲಿ, ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5, 10, 15 ಕೌಂಟ್ ಮಾಡ್ತೀರಿ. ಮತ್ತೆ ಉಸಿರು ತಗೋರಿ, ಉಸಿರು ಬಿಡ್ತಾ ಕೈಗಳನ್ನು ಮುಂದೆ ತಗೋತೀರಿ. ನಂತರ ಕಾಲನ್ನು ಸೀದಾ ಮಾಡ್ಕೋರಿ, ಈ ಕಾಲನ್ನು ಸೀದಾ ಮಾಡ್ಕೋತೀರಿ. ಏನು 90 ಡಿಗ್ರಿ ಮಾಡಿರಲ್ಲ. ಸೊ ನೆಕ್ಸ್ಟ್ ಈ ಕಾಲನ್ನು ಸೀದಾ ಮಾಡಿಕೊಂಡು ಎರಡು ಕಾಲುಗಳನ್ನು ಜೋಡಿಸ್ಕೋತೀರಿ. ರಿಲ್ಯಾಕ್ಸ್. ನೆಕ್ಸ್ಟ್ ಒನ್ ವೃಕ್ಷಾಸನ. ಸೊ ವೃಕ್ಷಾಸನ ಮಾಡೋಕೆ ಕೂಡ ಎರಡು ಕಾಲು ನಡುವೆ ಅಂತರ ಇರಲಿ. ಫಸ್ಟ್ ಬಲಗಡೆನ ಸ್ಟಾರ್ಟ್ ಮಾಡ್ಬೇಕ್ರಿ. ಫಸ್ಟ್ ಬಲಗಾಲನ್ನು ಮ್ಯಾಲೆ ತಗೋರಿ ಈ ರೀತಿ, ಆ್ಯಂಡ್ ನೆಕ್ಸ್ಟ್ ಸೈಡ್ ತಗೋತೀರಿ. ಒಂದು ಕೈಯಿಂದ ಬಲ ಪಾದವನ್ನು ಎಡ ತೊಡೆಗೆ ಟಚ್ ಮಾಡಿರಿ, ಪ್ರೆಸ್ ಮಾಡ್ಕೋರಿ. ನಂತರ ಎರಡು ಕೈಗಳನ್ನ ಬಾಜುಗೆ ತಗೋರಿ. ಇಲ್ಲಿ ಎರಡು ಕೈಗಳನ್ನ ಹೊಳಸ್ಕೋತೀರಿ. ಉಸಿರು ತಗೋತಾ ಎರಡು ಕೈ ಮೇಲೆ ಒಯ್ತೀರಿ. ನಮಸ್ಕಾರ ಸ್ಥಿತಿ ಒಳಗೆ ಮಾಡ್ರಿ. ಇಲ್ಲಿ ಉಸಿರು ಬಿಡುತ್ತಾ ಉಸಿರು ಬಿಡ್ರಿ. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5 ಅಥವಾ 10 ಕೌಂಟ್. ನಂತರ ಮತ್ತೆ ಉಸಿರು ತಗೋರಿ, ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ರಿ. ಆಮೇಲೆ ಕಾಲನ್ನು ಕೆಳಗಿಳಿಸ್ತೀರಿ. ನೆಕ್ಸ್ಟ್ ಈ ಕಾಲು ಕೂಡ ಮಾಡ್ಬೇಕ್ರಿ. ಸೊ ಅದೇ ರೀತಿ ಮೊದಲು ಕಾಲನ್ನು ಎತ್ತದು, ಸೈಡ್ ತಗೋರಿ. ಎಡ ಪಾದವನ್ನು ಬಲ ತೊಡೆಗೆ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡು ಕೈಗಳು ನಿಮ್ಮ ಬಾಜುಕ, ಕೈಗಳನ್ನು ಹೊಳಿಸ್ತೀರಿ. ಇಲ್ಲಿ ಉಸಿರು ತಗೋತಾ ಎರಡು ಕೈಗಳನ್ನು ಮೇಲೆ ತಗೋತೀರಿ. ಎರಡು ಕೈ ಮೇಲೆ ತೊಗೊಂಡ್ಮೇಲೆ ಇಲ್ಲಿ ನಮಸ್ಕಾರ ಸ್ಥಿತಿ ಆದಮೇಲೆ ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ಉಸಿರನ್ನು ಹೊರಗೆ ಬಿಟ್ಟು ಸಹಜವಾದ ಉಸಿರಾಟದೊಂದಿಗೆ 10-15 ಕೌಂಟ್ ಮಾಡ್ಕೊರಿ. ನಿಧಾನವಾಗಿ ಮಾಡ್ರಿ. ನಂತರ ಮತ್ತೆ ಉಸಿರು ತಗೋತೀರಿ. ಇಲ್ಲೇ ಉಸಿರು ತಗೊಂಡು ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ರಿ. ನಂತರ ಕಾಲನ್ನು ಕೆಳಗಿಳಿಸ್ತೀರಿ. ರಿಲ್ಯಾಕ್ಸ್. ಮುಂದಿನ ಆಸನ ಆಂಜನೇಯ ಆಸನ. ಅಂಜಲಿ ಮುದ್ರಾದೊಳಗೆ ಆಂಜನೇಯ ಆಸನ. ಸೊ ಫಸ್ಟ್ ಇಲ್ಲಿ ಹೊಳ್ತೀರಿ. ಸೊ ಹೊಳ್ಳಿ ಮುಂದೆ ಬಾಗ್ರಿ. ಇಲ್ಲಿ ಸೊ ಮುಂದೆ ಬಾಗಿದ ಮೇಲೆ ರೈಟ್ ಲೆಗ್ ಬ್ಯಾಕ್, ಬಲಗಾಲನ ಹಿಂದೆ ತಗೋರಿ. ಪಾದ ಫ್ಲ್ಯಾಟ್ ಮಾಡ್ಕೋರಿ. ಎಡಗಾಲ ಈ ರೀತಿ ಇನ್ನೂ ಸ್ವಲ್ಪ ಮುಂದೆ ಬರಲಿ. ನಂತರ ಈ ಕಾಲನ್ನು ಇನ್ನೂ ಸ್ವಲ್ಪ ಹಿಂದೆ ತಗೋಬೋದ್ರಿ ನೀವು. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತಾ ಎರಡು ಕೈಗಳನ್ನು ಈ ರೀತಿ ಮ್ಯಾಲ್ ಮಾಡ್ರಿ. ಆಮೇಲೆ ಇಲ್ಲಿ ಉಸಿರನ್ನು ಹೊರಗೆ ಹಾಕ್ತೀರಿ. ಇದು ಆಂಜನೇಯಾಸನ್. ಇಲ್ಲೇ ನಮಸ್ಕಾರ ಸ್ಥಿತಿಯಲ್ಲಿ ಕೂಡ ಇರ್ಬೋದು. ಸಹಜವಾದ ಉಸಿರಾಟದೊಂದಿಗೆ 10 ಕೌಂಟ್. ಮತ್ತೆ ಉಸಿರು ತಗೋತೀರಿ. ಇಲ್ಲೇ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ತೀರಿ. ಸೊ ನೆಕ್ಸ್ಟ್ ಅಂಜಲಿ ಮುದ್ರಾ ಒಳಗೆ ಇನ್ನೊಂದು ರೀತಿ ಮಾಡ್ಬೋದು ನೀವು. ಸೊ ಅಂಜಲಿ ಮುದ್ರಾ ಅಂದ್ರೆ ನಮಸ್ಕಾರ ಸ್ಥಿತಿಯೊಳಗೆ. ಸೊ ಇಲ್ಲಿ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಎರಡು ಕೈಗಳನ್ನು ಈ ರೀತಿ ನಮಸ್ಕಾರ ಸ್ಥಿತಿಯೊಳಗೆ ಇಟ್ಕೋರಿ. ಸೊ ಈ ರೀತಿ ಇರ್ತೀರಿ. ಸ್ವಲ್ಪ ಆಡ್ಸಾಕ್ತೀರಿ ಹಿಂದೆ. ಈ ರೀತಿ ದೃಷ್ಟಿ ಮೇಲಿರಲಿ. ಸಹಜವಾದ ಉಸಿರಾಟದೊಂದಿಗೆ 10 ಕೌಂಟು, 5 ಕೌಂಟು ಅಥವಾ 15 ಕೌಂಟು, ನಿಮ್ಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು. ಆಮೇಲೆ
ಸೊ ನೆಕ್ಸ್ಟ್ ಇಲ್ಲಿ ಏನೈತಲ್ಲ ಈ ಕಾಲನ್ನ ಓಪನ್ ಇರಲಿ. ಸೊ ಇಲ್ಲಿ ಓಪನ್ ಇರ್ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಈ ಕಾಲನ್ನ ಹಿಂತಗೋರಿ, ಅಥವಾ ನಿಮ್ಗೆ ಹೆಂಗ್ ಸಾಧ್ಯ ಆಕೈತೆ ಹಂಗೆ ಮಾಡ್ರಿ. ಮತ್ತೆ ಉಸಿರು ತಗೋತೀರಿ ಇಲ್ಲಿ, ಉಸಿರು ಬಿಡ್ತಾ ಸ್ವಲ್ಪ ಮುಂದೆ ಬರ್ರಿ, ಆಮೇಲೆ ಎರಡು ಕೈಗಳನ್ನು ಬಿಡಿಸ್ಕೊತೀರಿ. ನೆಕ್ಸ್ಟ್ ಮುಂದೆ ಬರ್ತೀರಿ, ಈ ಕಾಲನ್ನ ಸ್ಟ್ರೆಚ್ ಮಾಡ್ಕೋರಿ. ನೆಕ್ಸ್ಟ್ ಈ ಕಾಲನ್ನು ಮುಂದೆ ತಗೋರಿ, ಆಮೇಲೆ ಈ ಕಾಲನ್ನ ಹಿಂದೆ ತಗೋತೀರಿ. ಎರಡು ಕೈಗಳು ನಮಸ್ಕಾರ ಸ್ಥಿತಿ. ಸೊ ನಮಸ್ಕಾರ ಸ್ಥಿತಿ ಒಳಗಿದ್ದಾಗ ಸೊ ಅಂಜಲಿ ಮುದ್ರಾ ಅಂತಾರೆ ಇದಕ್ಕೆ. ಸೊ ಇದೇನೈತಲ್ಲ ಕೈ ಹಾರ್ಟ್ ಸೆಂಟರ್ ಇರಲಿ. ಇದು ಉಸಿರು ತಗೋರಿ, ಉಸಿರು ಬಿಡ್ತಾ ಸ್ವಲ್ಪ ಹಿಂದಾರ್ಚಾಗ್ರಿ. ಸಹಜವಾದ ಉಸಿರಾಟದೊಂದಿಗೆ 10-15 ಕೌಂಟ್. ಮತ್ತೆ ಉಸಿರು ತಗೋತಿರಲಿ, ಉಸಿರು ಬಿಡ್ತಾ ವಾಪಸ್. ನೆಕ್ಸ್ಟ್ ಈ ಕಾಲನ್ನು ಕೂಡ ಹಿಂದೊಯ್ರಿ ವಜ್ರಾಸನ ಸ್ಥಿತಿ ಒಳಗೆ. ಸೊ ಇಲ್ಲಿ ಇದ್ರ ಕೌಂಟರ್ ಪೋಸ್ಚರ್ ಮಾಡೋಣ್ರಿ ಈಗ. ಸೊ ಎರಡೂ ಕಾಲುಗಳನ್ನು ಸ್ವಲ್ಪ ಅಗಲು ಮಾಡ್ಕೋರಿ ಇಲ್ಲಿ, ಆಮೇಲೆ ಎರಡೂ ಪಾದನ ಈ ರೀತಿ ಜೋಡಿಸ್ಕೋರಿ. ನಂತರ ಹಿಮ್ಮುಖವಾಗಿ ಬರ್ರಿ, ಉತ್ತಿತ ಬಾಲಾಸನ. ಸೊ ಇಲ್ಲಿ ರೆಸ್ಟ್ ಮಾಡ್ರಿ. ರೆಸ್ಟ್ ಮಾಡಿದ್ಮೇಲೆ ನಿಧಾನವಾಗಿ ಈ ರೀತಿ ಇಡ್ರಿ, ಕೈಗಳಿಂದ ವಾಕ್ ಮಾಡ್ಕೊತ ಇಡ್ರಿ. ಆಮೇಲೆ ಕಾಲುಗಳು ಏನು ಅಗಲವಾಗಿರ್ತಾವಲ್ಲ ಈ ರೀತಿ ಜೋಡಿಸ್ಕೋರಿ. ವಜ್ರಾಸನ ಸ್ಥಿತಿ ಕೂತ್ಕೊಂಡು ಇಲ್ಲಿ ಕೂಡ ರೆಸ್ಟ್ ಮಾಡಿರಿ, ಆಮೇಲೆ ಎದ್ದೇಳ್ರಿ. ಈ ಎಲ್ಲ ಆಸನಗಳನ್ನು ಆರೋಗ್ಯಕರ ಹೃದಯಕ್ಕಾಗಿ ಯಾಕ್ರಿ ಮಾಡ್ಬೇಕಂತಂದ್ರೆ, ಸೊ ಎಲ್ಲ ಆಸನಗಳು ಮಾಡೋದ್ರಿಂದ ಚೆಸ್ಟ್ ಓಪನ್ ಆಗ್ತೈತಿ. ಆಮೇಲೆ ಚೆಸ್ಟ್ ಓಪನ್ ಆಗೋದ್ರಿಂದ ಆಕ್ಸಿಜನ್ ಏನು ತಗೋತೇವಲ್ಲ ಸೊ ಅದು ನಮ್ಮ ಬ್ಲಡ್ ಒಳಗೆ ಸೇರ್ಕೋತೈತಿ. ಆಮೇಲೆ ಲಂಗ್ಸ್ ಕೆಪಾಸಿಟಿ ಹೆಚ್ಚಿಗೆ ಆಗ್ತೈತಿ ರೀ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆತಂತಂದ್ರೆ ಸೊ ನಮ್ಮ ಸ್ಟ್ರೆಸ್ ಏನೈತಲ್ಲ ಸೊ ಅದು ಕಡಿಮೆ ಆಗ್ತೈತಿ. ನಂತರ ರಕ್ತನಾಳಗಳಿಗೆ ಏನೈತಲ್ಲ ರಕ್ತನಾಳದ ದಕ್ಷತೆ ಹೆಚ್ಚಿಗೆ ಆಗಾಕ ಸಹಾಯ ಮಾಡ್ತಾವ್ರಿ ಎಲ್ಲ ಆಸನಗಳು. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ, ಇವನ್ನ ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.